ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಗಿರಿಧರ್ ಭಟ್. ಜೀವನಕ್ಕೊಂದು ಆಧಾರ ಜಮೀನು ಜಾಗ ಅಂತ ಹೇಳಿ ಮಾಡಿಕೊಂಡಿರ್ತೇವೆ. ಕೆಲವೊಮ್ಮೆ ಇಂಥದ್ರ ಮೇಲೆ ಅನೇಕರ ದುಷ್ಟ ರೀತಿಯಾದಂಥ ಕೃತ್ಯಗಳು ಶುರು ಆಗುತ್ತೆ. ಕೆಟ್ಟ ಕಣ್ಣು ಬೀಳುತ್ತೋ ಅಥವಾ ಅದನ್ನು ಕಬಳಿಸ್ಬೇಕು, ಅದಕ್ಕೆ ತೊಂದರೆ ಕೊಡಬೇಕು, ಏನಾದರೂ ಒಂದು ಸಮಸ್ಯೆ ಮಾಡ್ತಾ ಆ ಜಾಗಕ್ಕೆ ನೀವು ಕಾಲಿಡಬಾರ್ದು ಅಥವಾ ಆ ಜಾಗದಲ್ಲಿ ಉತ್ಪನ್ನ ಆದಾಯ ಇರಬಾರ್ದು. ಆ ಎಲ್ಲ ಪ್ರಕಾರದಲ್ಲೂ ನಿಮ್ಮನ್ನು ಮುಳುಗಿಸ್ಲಿಕ್ಕೆ ಕಾಯ್ತಾ ಇರ್ತಾರೆ. ಸಂದರ್ಭ ಸನ್ನಿವೇಶ ಯಾವುದೇ ರೀತಿಯಲ್ಲೇ ಹೋಗ್ಬೋದು. ನಿಮ್ಮದೊಂದು ಜಮೀನಿದೆ, ಬೆಳೆಯೋದ್ರಲ್ಲಿ ಏನೋ ಒಂದು ವಿಫಲ ಆಗ್ತಾ ಇರ್ತೀರ, ತೊಂದರೆಗಳಾಗ್ತಾ ಇರುತ್ತೆ. ಸಾಕಷ್ಟು ನೀವು ಅದಕ್ಕೆ ಬೇಕಾಗಿರ್ತಕ್ಕಂಥ ಒಳ್ಳೆಯ ಏನು ಗೊಬ್ಬರ ಮತ್ತೊಂದೆಲ್ಲವೂ ಕೂಡ ಮಾಡಿ ಹೋದರೂ ಕೂಡ ನಿಮ್ಮ ನಿರೀಕ್ಷೆ ಪಟ್ಟಂಗೆ ಅಲ್ಲಿ ಇಳುವರಿ ಅನ್ನೋದು ಬರ್ತಾ ಇರೋದಿಲ್ಲ. ಇದು ಒಂದು ಸಮಸ್ಯೆಗಳಾಗಿ ಕಾಡ್ತಾ ಇರುತ್ತೆ. ಅದಷ್ಟಿಂಥ ಸಮಸ್ಯೆಗಳಿದ್ದಾಗ ತಾವು ಕೃಷಿಗೆ ಸಂಬಂಧಪಟ್ಟ ಇರತಕ್ಕಂಥ ಕೆಲವೊಂದು ಇಲಾಖೆಗಳಿಗೆ ಭೇಟಿಯಾಗಿ ಅದರ ಬಗ್ಗೆ ಮಾಹಿತಿ ತೊಗೊಂಡು ಆ ಮಣ್ಣಿನ ಒಂದು ಫಲವತ್ತತೆ ಅನ್ನೋದು ತಿಳ್ಕೊಂಡ್ರೆ ಬಹಳ ಒಳ್ಳೆಯದು, ನಿಮಗೆ ಒಂದು ಒಳ್ಳೆಯದಾಗಲಿ ಅಂತ ನಾನು ಹೇಳ್ತಾ ಇದ್ದೀನಿ. ಅದರ ಬಗ್ಗೆ ಯೋಚನೆ ಮಾಡಬೇಕು. ಮಣ್ಣಿನ ಗುಣಮಟ್ಟ, ಸಾಂದ್ರತೆ ಎಲ್ಲವೂ ಕೂಡ ಪರೀಕ್ಷೆ ಮಾಡತಕ್ಕಂಥ ವ್ಯವಸ್ಥೆಗಳು ಬಂದಿದ್ದಾವೆ, ಅದನ್ನು ಕೂಡ ತಾವು ನೋಡ್ಬೋದು. ಇರಲಿ, ಇಂತಹ ಒಂದು ಸಮಸ್ಯೆಗಳನ್ನು ಇಳುವರಿ ಅನ್ನೋದು ಕಡಿಮೆ ಆಗ್ತಾ ಇರುತ್ತೆ, ಈ ಸಮಸ್ಯೆ ಅನುಭವಿಸ್ತಾ ಇರ್ತೀರ. ಅಥವಾ ಜಾಗಕ್ಕೆ ಜಮೀನು ಅನಗತ್ಯವಾಗಿ ವ್ಯಾಜ್ಯಗಳನ್ನು ಸೃಷ್ಟಿ ಮಾಡಿ ಆ ಜಾಗಕ್ಕೆ ಹೋಗದೇ ಇರೋ ಹಾಗೆ ನಿಮ್ಮನ್ನು ತಡಿಬೋದು. ಕೆಲವೊಬ್ಬರ ಒಂದು ವರ್ತನೆ, ಗೂಂಡಾ ವರ್ತನೆ, ಜಾಗ ನಮ್ಮದು ಅಥವಾ ಹೀಗೆ ಹಾಗೆ ಅಂಥೇಳಿ ತಕರಾರುಗಳನ್ನು ತೆಗೆದು ಆ ಜಾಗಕ್ಕೆ ಸಂಬಂಧಪಟ್ಟ ಹಾಗೆ ತೊಂದರೆಗಳನ್ನು ಮಾಡ್ತಾ, ಅಥವಾ ನೀವು ಹೋಗೋ ದಾರಿನ ಬೇಕಂತಲೇ ಮುಚ್ಚೋದು, ಅಥವಾ ಅಲ್ಲಿ ಏನಾದರೂ ಒಂದು ಅಭಿವೃದ್ಧಿ ಮಾಡಬೇಕಂತಂದ್ರೂ ಕೂಡ ಬಿಡದೇ ಇರೋದು. ಕೆಲವೊಬ್ಬರು ಜಾಗನ ಅಕ್ಕಪಕ್ಕದಲ್ಲಿ ಬದುನ್ನ ಸರಿಸಿ ಒತ್ತುವರಿ ಮಾಡ್ಕೊಳ್ಳುವಂಥದ್ದು. ಹೋಗಿ ಸರ್ವೆ ಮಾಡಿಸಿದ್ರು ಕೂಡ ಕೆಲವೊಬ್ಬರು ಒಪ್ಕೊಳೋದಿಲ್ಲ. ಇಂತಹ ಒಂದು ಪರಿಸ್ಥಿತಿ ಅತಂತ್ರವಾಗಿರುತ್ತೆ. ಏನಕ್ಕಂತಂದರೆ ಆ ಜಾಗವನ್ನು ಕಬಳಿಸುವ ಹುನ್ನಾರ ಹೆಚ್ಚಾಗಿ ಜನರಿಗೆ ಕಾಣ್ತಾ ಇರುತ್ತೆ. ಅಥವಾ ಆ ಜಾಗಕ್ಕೆ ಸಮಸ್ಯೆ ಮಾಡ್ತಾ ಇನ್ನೊಬ್ಬರಿಗೆ ತೊಂದರೆ ಕೊಡಬೇಕನ್ನೋದೇ ಅವರ ಒಂದು ದುರುದ್ದೇಶಪೂರ್ವಕವಾಗಿರ್ತಕ್ಕಂಥ ನಡೆ ಆಗಿರುತ್ತೆ. ಹಾಗೆ ಆ ಜಾಗದಲ್ಲಿ ಏನಾದರೂ ಒಂದು ರೀತಿಯಲ್ಲಿ ತೊಂದರೆ ಆಗ್ತಾ ನೀವು ಕೂಡ ಆ ಜಾಗದ ಒಂದು ವಿಚಾರದಲ್ಲೇ ಮೈ ಮರೆತು ಬಿಡ್ತೀರ. ಆ ಜಾಗದ್ದೇ ಸಮಸ್ಯೆಯಲ್ಲಿ ಯೋಚನೆ ಮಾಡ್ತಾ ಇರ್ತೀರ. ಯಾಕಂದರೆ ಪಿತ್ರಾರ್ಜಿತ ಆಸ್ತಿನೋ, ತಂದೆಯಿಂದ ಬಂದಿದ್ಯೋ ಅಥವಾ ನಿಮ್ಮ ತಾತನಿಂದ ಬಂದಿದ್ಯೋ, ನಮ್ಮದು ಅನ್ನೋದಿದೆ, ಆದರೆ ಅದನ್ನು ಅನುಭವಿಸ್ಲಿಕ್ಕೆ ಬಾಯಿಲ್ಲ, ಆ ಅಂಥ ಒಂದು ಪರಿಸ್ಥಿತಿ. ಅಥವಾ ನೀವೇನೋ ಕಷ್ಟಪಟ್ಟು ಒಂದು ನಾಲ್ಕೈದು ಕಾಸು ಮಾಡ್ಕೊಂಡು ದುಡಿದು ಏನೋ ಒಂದು ಜಾಗ ತೊಗೊಂಡಿರ್ತೀರ. ಅಲ್ಲೇನಾದರೂ ಸಮಸ್ಯೆ, ತಕರಾರು ಅಥವಾ ವಿಲಕ್ಷಣವಾಗಿ ಕಾಡ್ತಾ ಇರ್ತಕ್ಕಂಥದ್ದು, ಅಕ್ಕಪಕ್ಕದಲ್ಲಿ ಸಮಸ್ಯೆಗಳು ಉಂಟು ಮಾಡಿ ನಿಮ್ಮ ಜಾಗಕ್ಕೆ ಬೇಕಂತಲೇ ತೊಂದರೆ ಮಾಡ್ತಾ, ನೀವು ತೊಗೊಂಡಿರೋದು 2 ಎಕರೆ ಆಗಿದರೆ ಅಲ್ಲಿ ಎಲ್ಲ ಒತ್ತುವರಿ ಮಾಡಿ 1 ಎಕರೆನೂ ಉಳಿಸಿರಲ್ಲ. ಆ ರೀತಿಯಾದಂಥ ಒಂದು ಕುತಂತ್ರ, ಷಡ್ಯಂತ್ರ ಮಾಡೋದು. ಅಥವಾ ತಕರಾರು, ಮಾರಿ ಕೊಟ್ಟು ಮತ್ತೊಮ್ಮೆ ಅವರು ಸಂಬಂಧಿಕರು, ಅವ್ರ ಅಕ್ಕನೋ ತಂಗಿನೋ ಮಕ್ಕಳು ಯಾರೋ ಬಂದ್ಬಿಟ್ಟು ಕೇಸ್ ಹಾಕ್ಬಿಟ್ಟು ಸುಮ್ಮನೆ ನಿಮ್ಮನ್ನು ತಿರುಗಾಡಿಸ್ತಕ್ಕಂಥ ಒಂದು ವ್ಯವಸ್ಥೆ. ಇಂಥ ಪರಿಸ್ಥಿತಿ ಅನ್ನೋದು ನೋಡ್ತಾ ಇರ್ತಾರೆ. ಹಾಗಾಗಿ ಯಾವುದೇ ಜಾಗ, ಜಮೀನು ಏನೇ ಆದರೂ ತೊಗೊಳೋವಾಗ ಮೊದಲು ದಾಖಲೆಗಳನ್ನು ಸರಿಯಾಗಿ ನೋಡ್ಕೊಳ್ಳಿ, ಪತ್ರಗಳನ್ನು ಸರಿಯಾಗಿ ನೋಡ್ಕೊಳ್ಳಿ. ಆ ವ್ಯವಸ್ಥಿತವಾಗಿ ನೋಡ್ಕೊಂಡು ತಾವು ಮುಂದೆ ಹೋಗಿ ಎಲ್ಲ ರೀತಿಯಾಗಿ ಕೂಲಂಕುಷವಾಗಿ ಚರ್ಚಿಸಿ ವಿಚಾರಗಳನ್ನು ತೆಗೆದುಕೊಂಡು ನಂತರ ಜಾಗನ ತೆಗೆದುಕೊಳ್ಳುವಂಥ ಒಂದು ವ್ಯವಸ್ಥೆ ಮಾಡಿ. ಇದನ್ನು ಹೊರತುಪಡಿಸಿ ಕೂಡು ಕುಟುಂಬದ ವ್ಯವಸ್ಥೆಯಲ್ಲಿ ನಿಮ್ಮಲ್ಲೇ ಒಂದು ರೀತಿಯಲ್ಲಿ ಭೇದಗಳು ಸೃಷ್ಟಿಯಾಗುತ್ತೆ. ನನಗೆ ಬೇಕು ಎಂಬತಕ್ಕಂಥ ದುರಾಸೆಗಳು. ಇದನ್ನು ನೀವು ಆದಷ್ಟು ನಿಮ್ಮ ಮನೆ ಹಿರಿಯರು, ಊರಿನವರು, ಬುದ್ಧಿವಂತರು ಅಥವಾ ಸಮಾಜಮುಖಿಯಾಗಿರ್ತಕ್ಕಂಥ ಕೆಲವೊಂದು ವ್ಯಕ್ತಿಗಳನ್ನು ಇಟ್ಕೊಂಡು ಅದನ್ನು ಸರಿಪಡಿಸ್ಕೊಳ್ಳಿ. ಅಥವಾ ರಾಜಿ ಸಂಧಾನದಲ್ಲಿ ಆದಷ್ಟು ಬಗೆಹರಿಸ್ಕೊಂಡು ಒಂದು ಬರ್ಬೋದು, ಒಂದು ಹೋಗ್ಬೋದು, ಸರಿ ಮಾಡ್ಕೊಂಡು ಹೋಗೋದು ಬಹಳ ಒಳ್ಳೆಯದು. ಸುಮ್ಮನೆ ನೀವು ಅದನ್ನು ತಗೊಂಡು ನಡೆಸ್ಕೊಂಡು ಹೋಗ್ತೀನಿ, ಬೆಳೆಸ್ಕೊಂಡು ಹೋಗ್ತೀನಿ ಅಂದರೆ ಈ ಸಂಬಂಧಗಳಿಗೂ ಬೆಲೆ ಇರೋದಿಲ್ಲ. ನಿಮ್ಮ ಕಾಲಕ್ಕೆ ಆ ಸಮಸ್ಯೆ ತೀರುತ್ತೋ ಇಲ್ಲೋ ಅದು ಕೂಡ ಗೊತ್ತಿರೋದಿಲ್ಲ. ಹಾಗಾಗಿ ಇಂತಹ ಪರಿಸ್ಥಿತಿಯಲ್ಲಿ ತಾವು ಜೀವನ ಮಾಡ್ಬೋದು. ಅಥವಾ ಅನಗತ್ಯವಾಗಿ 3ನೇ ವ್ಯಕ್ತಿಗಳಿಂದ ಜಾಗಕ್ಕೋ ಜಮೀನಿಗೋ ಸಮಸ್ಯೆ ಆಗ್ತಾಯಿದ್ರೆ ಕಾನೂನು ರೀತಿಯಾದಂಥ ಕ್ರಮಗಳನ್ನು ತೆಗೆದುಕೊಂಡು ತಾವು ಮುಂದೆ ಹೋಗೋದು ಬಹಳ ಒಳ್ಳೆಯದು. ಎಲ್ಲದಕ್ಕಿಂತ ಮುಖ್ಯವಾಗಿ ನೀವು ನೈತಿಕವಾಗಿರಬೇಕಲ್ಲಿ. ಆ ಜಾಗ ನಿಮ್ಮದೇ ಆಗಿರಬೇಕು. ಆ ಜಾಗದ ಮಾಲೀಕತ್ವ ನಿಮಗೆ ಒಳಪಟ್ಟಿರಬೇಕು. ಸುಮ್ಮನೆ ಊಹಾಪೋಹದಿಂದ ಯೋಚನೆ ಮಾಡೋದಲ್ಲ. ಅಥವಾ ನಿಮ್ಮಲ್ಲಿ ಒಂದು ಕುತಂತ್ರ ಅಥವಾ ಕೆಟ್ಟ ಭಾವನೆ ಇಟ್ಕೊಂಡು ಆ ಜಾಗ ನಮ್ಮದು ಅನ್ನೋವಂಥ ಒಂದು ಯೋಚನೆಗೆ ಬರಬೇಡಿ. ನೀವು ಸಾಮಾಜಿಕವಾಗಿ ಅಥವಾ ಇರುವಂಥ ಸತ್ಯವನ್ನು ಒಪ್ಕೊಂಡು ಮುಂದಕ್ಕೆ ಹೋಗಿ.
ಆಗಲೇ ಅವೆಲ್ಲ ಸಾಧ್ಯ. ಇರಲಿ, ಕೆಲವೊಂದು ಜಾಗಕ್ಕೆ ತೊಂದರೆಗಳು, ಜಾಗದ ವಿಷಯವಾಗಿ ಸಮಸ್ಯೆಗಳಾಗ್ತಾ ಅಥವಾ ಜಾಗದ ವಿಚಾರವಾಗಿ ಗೆಲುವು ಕಾಣದೆ ಹತಾಶರಾಗ್ತಾ ಅಥವಾ ಈ ಜಮೀನಿಗೆ ಸಂಬಂಧಪಟ್ಟಂತಹ ಬಾಧೆಗಳು, ಜನಗಳಿಂದ ತೊಂದರೆಗಳನ್ನು ಪಡ್ತಾ ಅಥವಾ ಅನೇಕ ರೀತಿಯಾದಂಥ ಒಂದು ವ್ಯಕ್ತಿಗಳಿಂದ ಈ ಸಮಸ್ಯೆಗಳನ್ನು ಸೃಷ್ಟಿ ಮಾಡಿ ತೊಗೊಂಡಿದ್ದು, ಕೊಟ್ಟಿದ್ದು, ಬರಬೇಕಾಗಿರೋದು ಏನಾರ ಇರಲಿ, ಎಲ್ಲವೂ ಕೂಡ ಅಡೆತಡೆಗಳಿಂದ ಕೂಡಿ ಆ ಜಾಗದ ವಿಚಾರವಾಗಿ, ಜಮೀನಿನ ವಿಚಾರವಾಗಿ ನೀವು ದಿನನಿತ್ಯವಾಗಿ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದರೆ ಈ ತಂತ್ರ ಪರಿಹಾರವನ್ನು ಮಾಡಿದ್ರೆ ಬಹಳ ಹಿತ, ಒಳ್ಳೆಯದು, ಶುಭ ಫಲಿತಾಂಶ ಪಡಿಬೋದಾಗಿದೆ. ನೋಡಿ, ಬ್ರಾಹ್ಮಿ ಗಿಡದ ಬೇರನ್ನು ತೆಗೆದುಕೊಳ್ಳಿ. ಬ್ರಾಹ್ಮಿ ಗಿಡದ ಬೇರಿಗೆ ತಾವು ತಾಮ್ರದ ತಗಡಿನಲ್ಲಿ ಈ ಯಂತ್ರವನ್ನು ಬರೆದು ತಾವು ಹಳದಿ ದಾರದಲ್ಲಿ ಕಟ್ಟಬೇಕಾಗ್ತದೆ. ಯಂತ್ರ ನೋಡಿ, ಒಂದು ತ್ರಿಭುಜಾಕಾರವನ್ನು ಮಾಡಿಕೊಡಿ. ಆ ತ್ರಿಭುಜದ ಮಧ್ಯಭಾಗದಲ್ಲಿ ಓಂ, ಹ್ರೀಂ, ಕೆಳಭಾಗದಲ್ಲಿ ಹ್ರೀಂ, ಅದರ ಕೆಳಭಾಗದಲ್ಲಿ ಹ್ರೀಂ, ಇಷ್ಟೇ ಇದು. ಹೇಗಾದರೂ ಬರೆಯುವುದು ಓಂ ಹ್ರೀಂ ಹ್ರೀಂ ಹ್ರೀಂ, ಈ ರೀತಿಯಾಗಿ ತ್ರಿಭುಜದಲ್ಲಿ ಬರಿಬೇಕಾಗ್ತದೆ. ಇದನ್ನು ಆ ತಾಮ್ರದ ತಗಡಿನಲ್ಲಿ ತ್ರಿಭುಜಾಕಾರ ಮಾಡಿಕೊಂಡು ಆ ತ್ರಿಭುಜದ ಮಧ್ಯಭಾಗದಲ್ಲಿ ಈ ಬೀಜಾಕ್ಷರವನ್ನು ಬರೆದು ಇದನ್ನು ಅರಿಶಿನ ಅಥವಾ ಹಳದಿ ದಾರದಲ್ಲಿ ಕಟ್ಟಿ ಜಮೀನಿನ ಮಧ್ಯಭಾಗದಲ್ಲಿ ಕುಳಿತುಕೊಂಡು, ಬ್ರಾಹ್ಮಿ ಗಿಡದ ಬೇರಿಗೆ ಕಟ್ಟಿ ಜಮೀನಿನ ಮಧ್ಯಭಾಗದಲ್ಲಿ ಕುಳಿತುಕೊಂಡು, ಅಂದರೆ ಎಲ್ಲಿ ಸಮಸ್ಯೆ ಇದೆ ಆ ಜಮೀನಿನಲ್ಲಿ ಕುಳಿತುಕೊಂಡು 108 ಬಾರಿ ಈ ಮಂತ್ರವನ್ನು ಹೇಳಿ. ಏನು ಮಂತ್ರ ಸ್ವರೂಪ ಅದು? ಓಂ ಸ್ಥಾವಿಷ್ಠ್ಯಾಯ ನಮಃ. ಇನ್ನೊಮ್ಮೆ ಹೇಳ್ತೀನಿ ನೋಡಿ, ಓಂ ಸ್ಥಾವಿಷ್ಠ್ಯಾಯ ನಮಃ ಈ ಮಂತ್ರವನ್ನು ಹೇಳಿ. ಹೇಳಿದ ನಂತರ ಸ್ವಲ್ಪ ಒಂದು 2-3 ಅಡಿ ಆಳ ತೆಗೆದು ಆ ಜಾಗದಲ್ಲಿ ಊತಾಕ್ಬಿಡಿ. ಇದರಿಂದ ಜಾಗದ ಸಮಸ್ಯೆಗಳು ಬಂದಿದ್ದರೆ ಆ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಗೆಲುವು ನ್ಯಾಯಯುತವಾಗಿ ನಿಮಗೆ ಇದ್ದಿದ್ದರೆ ಅಥವಾ ನಿಮ್ಮದೇ ಜಾಗ ಇದ್ದರೆ ಗೆಲುವು ನ್ಯಾಯವಾಗಿ ನಿಮಗೆ ಸಿಕ್ಕೇ ಸಿಗುತ್ತೆ. ಹಾಗೆ ಇಳುವರಿ ಮತ್ತೊಂದು ಜಮೀನಿನಲ್ಲಿ ಸಮಸ್ಯೆಗಳಾಗ್ತಾಯಿದ್ರೆ ಅದಕ್ಕೂ ಕೂಡ ಪರಿಹಾರ ದೊರೆಯುವಂಥದ್ದು. ನಿಮಗೆ ಆಸಕ್ತಿ ಇರೋದಿಲ್ಲ, ಕೆಲವೊಮ್ಮೆ ಜಮೀನಲ್ಲಿ ಕೆಲಸ ಮಾಡಬೇಕು, ಅದು ಕೂಡ ಹೋಗಿ ಆಸಕ್ತಿ ಬರೋ ಹಾಗೆ ಇದು ವೃದ್ಧಿ ಮಾಡುತ್ತೆ. ಅಲ್ಲಿ ಒಂದು ಧನಾತ್ಮಕವಾದಂತಹ ವಿಚಾರ, ಆಲೋಚನೆಗಳು ಬೆಳೀಲಿಕ್ಕೆ ಇದು ಪೂರಕವಾಗಿರತಕ್ಕಂಥ ಫಲಿತಾಂಶ ಅನ್ನೋದನ್ನ ಕೊಡುತ್ತೆ. ಹಾಗಾಗಿ ತಾವು ಈ ಪರಿಹಾರವನ್ನು ಮಾಡಬಹುದಾಗಿದೆ. ಮಾಡಿ ಜಾಗ ಜಮೀನಿನ ತೊಂದರೆಯಿಂದ ಹೊರಗಡೆ ಬನ್ನಿ. ನಾನು ನಿಮ್ಮ ಗಿರಿಧರ ಭಟ್. ನಮ್ಮ ಕಚೇರಿ ಅಥವಾ ಮನೆ ಬಂದು ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಸರ್ಕಲ್ ಬೆಂಗಳೂರಲ್ಲಿದೆ. ಬರೋರು ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಂಡು ಬನ್ನಿ. ಬರಲಿಕ್ಕೆ ಸಾಧ್ಯ ಆಗದೇ ಇದ್ದರೆ ತಾವು ಈ ಕೆಳಗಡೆ ಕಾಣ್ತಾ ಇರ್ತಕ್ಕಂಥ ನಂಬರ್ಗೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಕೂಡ ಮಾಡ್ಬೋದು. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.